ಮೇಡಮ್ ಅವರೇ ಬರ್ರಿ ಇಲ್ಲಿ ಬನ್ನಿ ಮೇಡಮ್ ಬನ್ನಿ 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 ಏನು ಮೇಡಮ್ ನಿಮ್ಮ ಹೆಸರು? ಶಾಂತಿ. ಶಾಂತಿ ಆಗಿದ್ದೀರಾ ನಿಮ್ಮ ಏರಿಯಾದಲ್ಲಿ? ಇದೀವಲ್ಲ 2,000 ರೂಪಾಯಿ ಬಂತಾ? ಬರ್ತಾ ಇದೆ. ಒಂದು 2-3 ತಿಂಗಳಿಂದ ಬಂದಿಲ್ಲ, ಇವಾಗ ಈ ತಿಂಗಳು ಹಾಕಿದಾರಾ? ಯಾವತ್ತು ಹಾಕಿದ್ರು? ಈ ತಿಂಗಳಲ್ಲಿ ಸ್ಟಾರ್ಟಿಂಗ್ ಏನೋ ಹಾಕಿದ್ದಾರೆ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಬಿಟ್ರು ಖುಷಿ ಅಂತ? ಏನೋ ಗೊತ್ತಿಲ್ಲ ಸರ್. ಹೇಳಿ ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಐತೆ? ಪ್ರಾಬ್ಲಮ್ ಅಂದರೆ ಈ ಲೈನಲ್ಲಿ ಜಾಸ್ತಿ ಚಾಂಬರ್ ಬ್ಲಾಕ್ ಆಗುತ್ತೆ, ಅವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊಳ್ಳೆ ಜಾಸ್ತಿ ಇದೆ, ಅದು ಮೇನ್ ಪ್ರಾಬ್ಲಮ್ ಅಂದರೆ ಅದೇನೆ. ಸೊಳ್ಳೆಯಿಂದ ಪಾರಾಗಕ್ಕೇನು ಇಲ್ಲಿ ವ್ಯವಸ್ಥೆ ಆಗಿಲ್ವಾ? ಏನಿಲ್ಲ, ಯಾವಾಗೋ ಒಂದ್ಸಲ ಬಂದು ಅದು ಇದು ಹಾಕ್ತಾರಲ್ಲ, ಅದು ಮಾತ್ರ ಅದು ಒಂದು ಬರುತ್ತೆ ಅಷ್ಟೇ. ಬ್ಲಾಕ್ ಆದರೆ ಕ್ಲೀನ್ ಮಾಡ್ತಾರೆ, ತಿರ್ಗಾ ಒಂದು 15-20 ದಿನಕ್ಕೆ ತಿರ್ಗಾ ಬ್ಲಾಕ್ ಆಗುತ್ತೆ. ಓಕೆ ಓಕೆ ಆಯ್ತು. ನಮಸ್ಕಾರ ಸರ್, ಏನು ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ್ ಸರ್. ಪ್ರೇಮ್ ಅವರೇ, ನೆನಪಿರಲಿ ಪ್ರೇಮ ಹೆಂಗೆ? ಹೇಳಿ, ಏನೇನು ನಿಮಗೆ ನೆನಪಿದೆ ಈಗ? ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ? ನಮ್ಮ ಏರಿಯಾದಲ್ಲಿ ಏನಿಲ್ಲ ಸರ್, ಎಲ್ಲ ಚೆನ್ನಾಗಿದ್ದೀವಿ. ಏನು ಚೆನ್ನಾಗಿದೆಯಪ್ಪ? ಎಲ್ಲರೂ ನೋಡಕ್ಕೆ ಚೆನ್ನಾಗಿದ್ದೀವಿ. ನೋಡಕ್ಕೆ ಚೆನ್ನಾಗಿದ್ದೀರಿ? ಓಕೆ, ನೋಡಕ್ಕೆ ಚೆನ್ನಾಗಿದ್ದೀರಿ. ರಾಬಿಡು, ಊಬರು ಎಲ್ಲ ಇವರು ರ್ಯಾಪಿಡೋನಾ? ನೀವು ಆಟೋದವ್ರಾ? ನೀವು ಆಟೋದವನಾ? ಬೈಲಿ ಅದೇ ನಿಮ್ಮ ತಂದೆಯವ್ರು ಆಟೋದವ್ರು. ಬಾರೋ ನೀನು ಇಲ್ಲಿ, ಪರವಾಗಿಲ್ಲಪ್ಪ. ಅವನು ನೀವು ರ್ಯಾಪಿಡೋನಾ ಸರ್? ಅವನು ಸರ್ ಮೈನು ಲಿಸ್ಟು ಬರೋ ಬಾರ ಇಲ್ಲಿ, ನೀವು ಬಾಯ್ಲಿ. ಏನು ನಿನ್ನ ಹೆಸರು? ಸೂರ್ಯ ಅವರ ಅಪ್ಪ ಆಟೋ ಡ್ರೈವರು, ಇವರು ರ್ಯಾಪಿಡೋ ಡ್ರೈವರು. ನಾನು ಒಂದು ಹೇಳ, ಆಟೋದವರು ದುಡಿಯೋಕ್ಕೆ ಬರೋದು, ಅವರು ದುಡಿಯೋಕ್ಕೆ ಬರೋದು, ಎಲ್ಲರೂ ಕೂಡ ನಾನೇನಕ್ಕೆ ಬಂದಿರೋದು? ದುಡಿಯೋಕ್ಕೆ ಬಂದಿರೋದು. ಈಗ ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ, ನೀನೊಂದು ಟೀ ಶರ್ಟ್ ತಗೋಬೇಕು, ಅದೇ ಟೀ ಶರ್ಟು ಅಲ್ಲಿ 10 ರೂಪಾಯಿಗೆ ಸಿಗ್ತೈತೆ, ಅಲ್ಲಿ 100 ರೂಪಾಯಿಗೆ ಸಿಗ್ತೈತೆ, ನೀ ಯಾವ್ದ್ರಲ್ಲಿ ತಗೋತೀಯಾ? ಕಡಿಮೆ ಯಾವ ಸಿಗುತ್ತೆ ಅದೇ ತಗೋ ಅಲ್ವಾ? ಹಂಗೆ ರ್ಯಾಪಿಡ್ ಅವರೆಲ್ಲ ಕಡಿಮೆಗೆ ಬಿಡ್ತಾವ್ರಯ್ಯ, ಜನ ಕಡಿಮೆಗೆ ನುಗ್ತಾರೆ, ಜನರನ್ನ ತಡೆಯೋಕ್ಕಾಯ್ತದ ನಾವು? ಅಲ್ವಾ? ಹಂಗೆ. ಸೊ ನೀವೇನೇ ಆಟೋದವರು, ಪಾಪ ಆಟೋದವರು ಕಷ್ಟಪಡ್ತೀರಾ, ನಿಮ್ಮದು ಜೀವನ ಎಲ್ಲ ಇದೆ, ಅವ್ರದ್ದು ಜೀವನ ಇದೆ, ಕರೆಕ್ಟ್ ಅಲ್ವಾ ಸರ್? ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇಬ್ಬರು ಸಹ ಕೂಡಿ ಆ ಕಂಪ್ನಿ ಇದೆಯಲ್ಲ, ಆ ಕಂಪ್ನಿ ಮೇಲೆ ನೀವು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇದೆ. ಪಾಪ ಇವ್ರದ್ದು ಹೋಗಿ ಅಡ್ಡ ಹಾಕೊಂಡು ಬೈದ್ರೆ ಪಾಪ ಏನಯ್ಯ ಬಂದು. ನಾವೇನು ಬೈದಿಲ್ಲಪ್ಪ, ನಾವೇನಂತಿದೀವಿ ಅಂದ್ರೆ ಆಟೋರು ದುಡಿತಿದ್ದಾರೆ, ತುಂಬಾ ಜನ ಆಗ್ಬಿಟ್ಟಿದೆ ಆಟೋರು, ಅವ್ರಿಗೂ ಬೇಜಾಗಲ್ವಾ? ಎಲ್ಲಾನು 2 ವೀಲರ್ ಬಂದು ಎಲ್ಲ ಸಂಧಿಯಾಗಿ ಮಾತನ್ನ ಎಗ್ರಿ ಸಂಧಿಯಾಗಿ ನುಗ್ತಾರೆ, ಎಲ್ಲಾನು ಸಂಧಿಯಾಗಿ ಹೋಗೋದು ಆಟೋರ್ಗೆ ತುಂಬಾ ಪ್ರಾಬ್ಲಮ್ ಬರ್ತಿದೆಯಲ್ಲ. ನೋಡಿ ಸರ್, ಅವನು ಅಲ್ಲೂ ಒಬ್ಬನಿದ ನೋಡು, ಬರಲ್ಲೇ ಫಾರ್ ತಮಾಷೆ ನೋಡು. ನಾನು ಹೇಳ್ತಿರೋದು ಎಲ್ಲ ಹೊಟ್ಟೆಪಾಡಿಗೆ ಹೋಗೋದು, ಎಲ್ಲ ಹೊಟ್ಟೆಪಾಡಿಗೆ ಅಲ್ವಾ? ಇದೊಂದು ಸಮಸ್ಯೆ ನೋಡ್ರಿ, ನಮ್ಮ ಆಟೋದವ್ರದ್ದು ಮತ್ತು ಊಬರ್ ಹೊಡೆಯೋರ್ದು ಇದೊಂದು ಸಮಸ್ಯೆ. ದಯವಿಟ್ಟು ನಾವು ಕೂಡ ದುಡಿಯೋಕ್ಕೆ ಬರೋದು, ಇವರು ದುಡಿಯೋಕ್ಕೆ ಬರೋದು, ಎಲ್ಲರೂ ಡ್ರೈವರೇ, ಎಲ್ಲರೂ ಚಾಲಕರೇ, ರೆಸ್ಪೆಕ್ಟ್ ಮಾಡಬೇಕು. ಆದರೆ ಜನಕ್ಕೆ ಬಿಟ್ಟಿರೋದು ಕಣ್ರೆ ಆಯ್ಕೆ. ಈಗ ಅವರು ಊಬರ್ ಮಾಡಿದ್ರೆ 30 ರೂಪಾಯಿ ತಗೋತಾರೆ, ಅದೇ ಆಟೋದವ್ರು ನೀವು 150 ರೂಪಾಯಿ ಹೇಳ್ತೀರಾ. ಅಯ್ಯೋ 30 ರೂಪಾಯಿಗೆ ಅಲ್ಲೇ ಸಿಗುತ್ತಲ್ಲ ಹೋಗೋಣ ಅಂತ ಜನ ಅದನ್ನು ಬಳಕೆ ಮಾಡ್ಕೊಂಡಿದ್ದೆ ಕಂಪ್ನಿಯವರು, ಕರೆಕ್ಟ್ ಅಲ್ವಾ? ಹಾಗಾಗಿ ಇವ್ರನ್ನ ಅಡ್ಡ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೀವೆಲ್ಲ ಆಟೋದವ್ರು ಸೇರಿಕೊಂಡು ನೇರವಾಗಿ ಹೋಗಿ ಕಂಪ್ನಿಯವ್ರಿಗೆ ಅಡ್ಡ ಹಾಕೊಂಡು ಕಂಪ್ನಿಯವ್ರಿಗೆ ಪಾಠ ಕಲಿಸಿ. ಥ್ಯಾಂಕ್ ಯು. ಆ ಏರಿಯಾದಲ್ಲಿ ಏನು ಪ್ರಾಬ್ಲಮ್ಮು? ನಮ್ಮ ಈ ಸಂಧಿಯಲ್ಲಿ ಏನಂದ್ರೆ ಚಾಂಬರ್ ವಾರಕ್ಕೆ ಒಂದ್ಸತಿ ಇದಾಗ್ತಿದೆ ಅಂತೆ, ಆಮೇಲೆ ಸೊಳ್ಳೆ ಕಚ್ತಿದೆ ಅಂತೆ, ಜನ ಬಂದಿದ್ದು ನಾನು ಹೇಳ್ತಿದ್ದಾರೆ. ಅದೇನಾಯ್ತು ನೀವು ವ್ಯವಸ್ಥೆ ಮಾಡ್ಕೊತ. MLA ಬಂದಿಲ್ವಾ ಇಲ್ಲಿ? MLA ಬಂದಿಲ್ಲ. MLA ಕಂಡೇ ಇಲ್ಲ, ಈ ಕಡೆ ಕಂಡೇ ಇಲ್ಲ. ನೋಡೇ ಇಲ್ಲ ನೀನು? ನಾನು MLA ಲಾಸ್ಟ್ ಟೈಮ್ ಬಂದ್ರು ಅಷ್ಟೇ ನೋಡಿದ್ದು. ಅಮ್ಮಂಗೆ 2,000 ಬಂತಾ? ಅಮ್ಮಗೆ ಅದು ಕರೆಕ್ಟಾಗಿ ಬರ್ತಿತ್ತೆ. ಸುಂದ್ರ. ಓಕೆ. ಚಾಂಬರ್ ತುಂಬಿಕೊಳ್ಳುತ್ತೆ ಸರ್. ಏನೂ ಇಲ್ಲ ಅಂದ್ರೆ ಈ ತರ ಕೇಳಿದ್ರೆ ಯಾರು ಹೇಳ್ತಾರೆ? ಕೇಳೋದು. ಸರಿ ಮೇಡಮ್, ನಿಮ್ಮ ಸಮಸ್ಯೆ ಏನು? ನಿಮ್ಮ ಹೆಸರು ಏನು ಹೇಳಿ? ಮರಿಯಮ್ಮ ಅಂತ. ಮರಿಯಮ್ಮ, ನಿಮ್ಮ ಏರಿಯಾದ ಸಮಸ್ಯೆಗಳನ್ನು ವಿವರಿಸಿ. ಯಾವಾಗಲೂ ಚಾಂಬರ್ ಇಲ್ಲಿ ಕಟ್ಕೊಳುತ್ತೆ ಸರ್, ಹೋಗಲ್ಲ, ನೀರು ಪ್ರಾಬ್ಲಮ್ ಇದೆ. ಈ ಥರ ಕೇಳಿದ್ರೆ ಕೆಲವರು ಹೇಳ್ತಾರೆ. ಮತ್ತೆ ಬೇರೆ? ಅಷ್ಟೇ ಸರ್. ನಿಮ್ಮ MLA ನಿಮ್ಮ ಹಾದಿಗೆ ಬಂದಿದ್ದರೆ? ಬಂದರು. ಎಷ್ಟು ಸಲ ಬಂದಿದ್ರು? ಮೊನ್ನೆ ಕೂಡ ಬಂದಿದ್ರು ಸರ್, ಇದು August 15 ಬಂದಿದ್ರು. August 15 ಸ್ವಾತಂತ್ರ್ಯ ದಿನಾಚರಣೆ. ಸೊಳ್ಳೆಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಥವಾ ನಿಮಗೆ ಸ್ವಾತಂತ್ರ್ಯ ಸಿಕ್ಕಿದೆ? ಬರ್ತಾರೆ ಸರ್, ಸೊಳ್ಳೆ ಔಷಧಿ ಎಲ್ಲ ಹೊಡಿತಾರೆ, ಕೊಟ್ಟು ಕಳಿಸ್ತಾರೆ ಮಕ್ಕಳ ಹತ್ರ. ಈಗ ನಿಮ್ಮದು ಚೇಂಬರ್ ನೀರ್ದು ಒಂದು ಸಮಸ್ಯೆ, ಅದು ಕುಡಿಯೋ ನೀರು ಸಮಸ್ಯೆ. MLA ಬಂದು ಏನು ಮಾಡಿದ್ರು? ಸೊಳ್ಳೆ ಔಷಧಿ ಎಲ್ಲ ಕೊಟ್ಟು ಕಳಿಸ್ರು ಸರ್. ಹೌದೇನ್ರೋ? ಇಲ್ಲ ಅಂತವ್ರೆ. MLA ಆಪ್ತರಂದು ಕಾಣುತ್ತದೆ. ಇಲ್ಲ ಸರ್, ಹಾಕಿದ್ರು. ಓಕೆ, 2,000 ಹಣ ನಿಮ್ಮ ಖಾತೆಗೆ ಬಿತ್ತೆ? ಇನ್ನೂ ಇಲ್ಲ ಸರ್. ಎಷ್ಟು ತಿಂಗಳಿಂದ ಬಿದ್ದಿಲ್ಲ? 3 ತಿಂಗಳಿಂದ ಬಿದ್ದಿಲ್ಲ. 3 ತಿಂಗಳಿಂದ ಬಿದ್ದಿಲ್ಲ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿದ್ದಿರಬೇಕಲ್ವೇ? ಇಲ್ಲ, ಬಂದಿಲ್ಲ ನಮ್ಗೆ. ಬಂದಿಲ್ವಾ? ಛೇ ಎಂಥ ದುರ್ವಿಧಿ. ಆಯ್ತು, ಮತ್ತೆ ಚೇಂಬರ್ ನೀರಿಗೆ ಮಿಕ್ಸ್ ಆಗ್ತದೆ? ಹೌದು ಸರ್. ಅದೊಂದೇ ಪ್ರಾಬ್ಲಮ್ ಈಗ. ಮತ್ತೆ ಸೊಳ್ಳೆ. ಆಯ್ತು, ಧನ್ಯವಾದಗಳು.
ನಮಸ್ಕಾರ ಕಣಕ್ಕ, ಏನು ನಿಮ್ಮ ಹೆಸರು? ಉಷಾ 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 ಅವರೇ, ಭಾಳ ಗಂಭೀರವಾಗಿ ಮಾತಾಡ್ತೀರ ಅವ್ರು. ಇರ್ರಿ ಒಂದು ನಿಮಿಷ. ಉಷಾ ಅವರೇ, ಏನು ನಿಮ್ಮ ಪ್ರಾಬ್ಲಮ್ಮು? ಏನಿಲ್ವಲ್ಲ ನಮ್ಮ ಏರಿಯಾ ಪ್ರಾಬ್ಲಮ್ಮು? ಏರಿಯಾ ಪ್ರಾಬ್ಲಮ್ ಚಾಂಬರ್ದು ಹಿಂದ್ಗಡೆ ಸ್ಕೂಲ್ ಗಲೀಜಾಗಿದೆ. ಅವ್ರದ್ದೇ ತುಂಬ ಸೊಳ್ಳೆಗಳು ನೈಟಲ್ಲಿ. ಸ್ಕೂಲ್ ಗಲೀಜಾ? ಯಾವ ಸ್ಕೂಲ್ ಐತಿಂದೆ? ಇವಾಗ ಕಟ್ತಾ ಇದಾರಲ್ಲ ಫುಲ್ ನೀರು ಓ, ಆ ಬಿಲ್ಡಿಂಗು ಅದ್ರ ನೀರೆಲ್ಲ ಬಿದ್ದು ಬಿದ್ದು ಸೊಳ್ಳೆ. ಸೊಳ್ಳೆ ಏನು ಮಾಡೋಣ ಈಗ? ಅದು ಕಟ್ಟೋದು ನಿಲ್ಸಕ್ಕೂ ಆಗಲ್ವೇ? ಅದೇ ಏನು ಪ್ರಾಬ್ಲಮ್. 2,000 ರೂಪಾಯಿ ಬಂತಾ? ಹಾಂ ಬಂದಿದೆ. ಯಾವತ್ತು ಬಂತು ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಕೇಳಬೇಕು. ಏನು ನಿಮ್ಮ ಅಕೌಂಟಿಗಲ್ವಾ ಬೀಳೋದು? ಅವ್ರ ಅಕೌಂಟಿಗೆ ಎಷ್ಟು ತಿಂಗಳಾಯ್ತು ಈಗ 2,000 ನೋಡಿ ನೀವು? ಅದು ಸರ್ಕಾರದ್ದು 3 ತಿಂಗಳು ಆಯ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿದ್ದಿರ್ಬೇಕಲ್ಲ? ಅದೇ ಇವಾಗ ಬಿತ್ತು ಅಷ್ಟೇ, ಎಲೆಕ್ಷನ್ಗಿಂತ ಇವಾಗ ಬಿತ್ತು ಅಷ್ಟೇ. ಎಲೆಕ್ಷನ್ಗಿಂತ ಇವಾಗ ಬಿತ್ತು. ಸರಿ, ಓಕೆ. ನಿಮ್ಮ ಎಮ್ ಎಲ್ ಎ ಬಂದಿದ್ರಾ? ಇಲ್ವಲ್ಲ, ಇಲ್ವಾ? ಯಾರು ಬಂದಿಲ್ಲ. ಯಾರೂ ಬಂದಿಲ್ಲ. ಅವ್ರಿಗೆ ಮಾತ್ರ ಬಂದಿದ್ರಂತೆ ನೋಡಿ. ಅವ್ರಿಗೆ ಅವಾಗ ಹೋಗೋಣ. ಏನು ನಿಮ್ಮ ಹೆಸರು? ವಿಜಯ. 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 ಈ ಊರಿನಲ್ಲಿ ಎಲ್ಲವೂ ನೆಮ್ಮದಿಯೇ? ನಿಮ್ಮದೇ ನಿಮ್ಮದೇ ನೆಮ್ಮದಿಯೇ? ಹಾಗಾದರೆ ನಿಮಗೆ ಸೊಳ್ಳೆ ಕಾಟ, ಮತ್ತೊಂದು ಕಾಟ, ಮಗದೊಂದು ಕಾಟ ಇಲ್ಲವೇ? ಇಲ್ವಾ? ಸೊಳ್ಳೆ ಕಾಟ ಇಲ್ಲವೇ? ಇಲ್ಲ. ಅಯ್ಯಪ್ಪ, ಎಂತ ಮರ ಇದು, ಸೊಳ್ಳೆ ಕಾಟ ಇಲ್ವಂತೆ ಇವರಿಗೆ? ಹಾಗಾದ್ರೆ ನೀವು ಸೊಳ್ಳೆಯನ್ನು ಕಂಡೇ ಇಲ್ಲವೇ? ಅಲ್ಲಿದೆ. ಎಲ್ಲಿ? ರೋಡಲ್ಲಿ. ರೋಡಲ್ಲಿ. ನಿಮ್ಮ ಮನೆಯ ಮುಂದೆ ಸೊಳ್ಳೆ ಬಂದಿಲ್ಲವೇ? ಇಲ್ಲ. ನಿಮ್ಮ ಮನೆಯ ಮುಂದೆ ಎಮ್ ಎಲ್ ಎ ಬಂದಿಲ್ಲವೇ? ಬರ್ತಾರೆ ಯಾವಾಗನೂ ಒಂದ್ಸತಿ, ಎಲೆಕ್ಷನ್ ಟೈಮ್ ಬರ್ತಾರೆ. ಎಲೆಕ್ಷನ್ ಟೈಮಿಗೆ ಬರ್ತಾರೆ. ಮತ್ತೆ ನಿಮ್ಮ ಸಮಸ್ಯೆ ಅಂತ, ಪ್ರಾಬ್ಲಮ್ ಎಂತ ಈಗ ನಿಮ್ಮ ಏರಿಯಾದು? ನಮ್ಮ ಮನೆನೇ ನೀರೆಲ್ಲ ಇದಾಗುತ್ತೆ. ನೀರೆಲ್ಲ ಇದಾಗುತ್ತೆ, ಎಲ್ಲ ಸೋರುತ್ತಿಹುದು ಮನೆಯ ಮಾಳಿಗೆ. ಹಕ್ಕುಪತ್ರ ಕೊಟ್ಟಿಲ್ಲವೇ? ಇನ್ನೂ ಇಲ್ಲ. ಯಾವಾಗ ಕೊಡ್ತಾರಂತೆ? ಹೇಳಿಲ್ಲ ಅವರು ಯಾವುದು ಕೊಡ ಅಂತ ಹೇಳಿಲ್ಲ ಅವರು. ಕೊಡ್ತಾರೆ ಕೊಡ ಅಂತ ಸೀನ್ ಇಲ್ಲ. ಹೇಳಿಲ್ಲ ಇನ್ನು. ಓಟ್ ಕೇಳುವಾಗ ಬಂದು ಹಕ್ಕುಪತ್ರ ಕೈಯಲ್ಲಿ ಹಿಡ್ಕೊಂಬಂದು ಓಟ್ ಹಾಕಿ ಅಂತಾರ? ಕೊಡ್ತೀನಿ ಅಂತ ಹೇಳ್ತಾರೆ, ಅದೇ ಅಷ್ಟೇ. ನಿಮ್ಮ 2,000 ಮೊತ್ತವು ಬಂದು ನಿಮ್ಮ ಖಾತೆಗೆ ಬಿದ್ದಿದೆಯೇ? 2,000 ರೂಪಾಯಿ ಗೃಹಲಕ್ಷ್ಮಿ ಬಂತಾ? 2,000 ರೂಪಾಯಿ ಬಂದಿಲ್ವಾ? ಬಂದಿರ್ಬೇಕಲ್ಲ ಮೊನ್ನೆ ಗೃಹಲಕ್ಷ್ಮಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದಿರ್ಬೇಕಲ್ಲ? ಇಲ್ಲ, ಬಂದಿಲ್ವಾ? ನಮ್ಮ ಇದು ರೇಷನ್ ಕಾರ್ಡ್ ಇದೆ, ಸೀಸ್ ಆಗಿದೆ. ಸೀಸ್ ಆಗಿದೆಯಾ? ಯಾಕೆ ಅವರು ಏನು ಇಲ್ಲ ಅಂತ ಯಾರ ಸೀಸ್ ಆಗಿದೆ? ಯಾಕೆ? ಯಾಕೆ ಗೊತ್ತಿಲ್ಲ ನನಗೆ. ಅಂಗಡಿ ಅವನು ಇಲ್ಲ ಅಂತಾನೆ, ಅದಕ್ಕೆ ಬಂದಿಲ್ಲ. ಓಕೆ ಓಕೆ, ಆಯ್ತು ಅಮ್ಮ, ಒಳ್ಳೇದಾಗಲಿ. ಬಾರಕ್ಕ, ಹೊರಗೆ ಬಾಕ. ಎನ್ನ ಸೊಲ್ಲೆ ಅಂತ ಇಲ್ಲ, ರೆಂಡಾರ ಮಚ್ಚ. ವರಮಹಾಲಕ್ಷ್ಮಿ, ಗೃಹಲಕ್ಷ್ಮಿ ಬಂದಿಲ್ವಾ? ಇಲ್ಲ ಇಲ್ಲ ಬಂದಿಲ್ವಾ? ಇಲ್ಲ. ಯಾಕೆ? ಇಲ್ಲಪ್ಪ. ಹೌದಾ? ಏನು ಪ್ರಾಬ್ಲಮ್ ಇದೆ ನಿಮ್ಮ ಏರಿಯಾದಲ್ಲಿ? ನೀರಿನ ಸಮಸ್ಯೆ? ನೀರ್ದು ಚಾಂಬರ್. ಚೇಂಬರ್ದು ಏನು ಸಮಸ್ಯೆ? ಅದೇ ಅವಾಗ ಅವಾಗ ಇದಾಗ್ತಾ ಇದೆ. ಅವಾಗ ಇದಾಗ್ತದೆ ಅಂದ್ರೆ ಒಂದು ತಿಂಗಳಿಗೆ ಬ್ಲಾಕ್ ಆಗ್ತದೆ? ಹೌದು ಅಷ್ಟೇ. ಮತ್ತೆ ಕ್ಲೀನ್ ಮಾಡೋರು ಯಾರಿಲ್ವಾ? ಅದೇ ಹೋಗಿ ಹೇಳಿದ್ರೆ ಬರ್ತಾರೆ. ಹೋಗಿ ಹೇಳಿದ್ರೆ ಬರ್ತಾರೆ. ಪಕ್ಕದ ಮನೆಯವ್ರು ಹೋಗಿ ಅವ್ರ ಮನೆ ಅವರು ಎಲ್ಲ ಹೋಗಿದ್ರೆ ಅಲ್ಲಿ ಹೋಗಿ ಹೇಳಿದ್ರೆ ಬರ್ತಾರೆ. ಇಲ್ಲ ಅಂದ್ರೆ ಬರಲ್ಲ? ಇಲ್ಲ. ಎಷ್ಟು ದಿನಕ್ಕೆ? ತಿಂಗಳಿಗೊಮ್ಮೆ ಆಗ್ತದೆ? ತಿಂಗಳಿಗೆ ಇದಾಗ್ಬಿಡುತ್ತೆ. ಎಮ್ ಎಲ್ ಎ ಬಂದಿದ್ರಾ? ಏನು ನಿಮ್ಮ ಏರಿಯಾಗೆ ಎಮ್ ಎಲ್ ಎ ಬಂದಿದ್ರಾ? ಏನು ಗೊತ್ತಿಲ್ಲ, ನಾವು ಊರಿಗೆ ಹೋಗಿದ್ದೆ. ನೀವು ಇದ್ದಾಗ ಬಂದಿದ್ರಾ? ಇಲ್ಲ ಇಲ್ಲಪ್ಪ, ಬಂದಿಲ್ಲ, ಕಾಣಿಸ್ಕೊಂಡಿಲ್ಲ. ನಾವಿವತ್ತು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಇಂದಿರಾನಗರ ಕಾಲೋನಿಗೆ ಬಂದಿದ್ದೇವೆ. ಏನು ನಿಮ್ಮ ಹೆಸರು? ಕುಪ್ಪಮ್ಮ. ಕುಪ್ಪಮ್ಮ. ಎಲ್ಲ ಕುಪ್ಪ ಸುಮಾರು ಜನ ಅದರಲ್ಲಿ ಕುಪ್ಪಮ್ಮ ಅಂತ. ಎಲೆಕ್ಷನ್ ಆಗಿ 8 ತಿಂಗಳಾಯ್ತು, ಇನ್ನು ಈ ಕಡೆ ಬಂದಿಲ್ಲ ಯಾರು. ಕಾವೇರಿ ನೀರಿನ ಚೇಂಬರ್ ನೀರಿಗೆ ಮಿಕ್ಸಡ್ ಆಗಿ ಬರ್ತಿದೆ. ಈ ಲೈನಲ್ಲಿ ಜಾಸ್ತಿ ಚಾಂಬರ್ ಬ್ಲಾಕ್ ಆಗುತ್ತೆ, ಅವಾಗ ಕ್ಲೀನ್ ಮಾಡ್ತಾ ಇದ್ದಾರೆ. ಕಾಸು ಬಂತಮ್ಮ? ₹1 ಬಂದಿಲ್ಲ. ಈಗ ನಾನು ನಿಂಗೊಂದು ಕ್ವಶನ್ ಕೇಳ್ತೀನಿ. ನೀನೊಂದು ಟೀ ಶರ್ಟ್ ತಗೋಬೇಕು, ಅದೇ ಟೀ ಶರ್ಟು ಅಲ್ಲಿ 10 ರೂಪಾಯಿಗೆ ಸಿಗ್ತೈತೆ, ಅಲ್ಲಿ 100 ರೂಪಾಯಿಗೆ ಸಿಗ್ತೈತೆ. ನೀ ಯಾವ್ದ್ರಲ್ಲಿ ತಗೋತೀಯಾ? ಕಡಿಮೆಲಿ ಯಾವ ಸಿಗುತ್ತೆ ಅದೇ ತೆಗಿ. ಅಲ್ವಾ? ಹಂಗೆ ರ್ಯಾಪಿಡ್ ಅವರೆಲ್ಲ ಕಡಿಮೆಗೆ ಬಿಡ್ತಾವ್ರಯ್ಯ, ಜನ ಕಡಿಮೆಗೆ ನುಗ್ತಾರೆ. ಜನರನ್ನ ತಡೆಯೋಕ್ಕಾಯ್ತದ ನಾವು? ನಮಸ್ಕಾರ, ಏನು ನಿಮ್ಮ ಹೆಸರು? ನಮ್ಮ ಹೆಸರು ನಾರಾಯಣ. ನಾರಾಯಣ ಗೋವಿಂದ ನಾರಾಯಣ. ಏನು ಸಮಸ್ಯೆ ಇಲ್ಲಿ? ಎಲ್ಲ ಗೋವಿಂದನಾ? ಎಲ್ಲ ಮನೆದು ಪೇಪರ್ ಹಕ್ಕುಪತ್ರ ಕೊಟ್ಟಿಲ್ಲ. ಹಕ್ಕುಪತ್ರ ಕೊಟ್ಟಿಲ್ಲ, ಮನೆ ಎಲ್ಲ ಬಿದ್ದೋಗ್ಲಿಕ್ಕಾಗಿದೆ. ಯಾರಿಗೂ ಕೊಡಲಿಲ್ಲ. ಯಾಕೆ? ಎಷ್ಟು ಕೊಡಬೇಕು? ಎಷ್ಟು ಹಕ್ಕುಪತ್ರ ಕೊಡಬೇಕು? ಎಲ್ಲರಿಗೂ ಕೊಡಬೇಕು ಹೇಳಿದ್ದಾರೆ, ಇನ್ನೂ ಕೊಟ್ಟಿಲ್ಲ. ಯಾವಾಗ ಹೇಳಿದ್ರು?
ಅವರು ಸೋಮ್ಯಾರೆಡ್ಡಿ ಬಂದಾಗ ಅವ್ರಿಗೆ ಗೆದ್ದರೆ ಕೊಡ್ತೀನಿ ಅಂದರು, ಅವ್ರು ಗೆದ್ದಿಲ್ಲ. ಇವ್ರು ಗೆದ್ದರೆ ಇವ್ರು ಕೊಡ್ತೀನಿ ಅಂದರೆ ಇನ್ನೂ ಕೊಟ್ಟಿಲ್ಲ. ಇವ್ರು ಗೆದ್ರು ಕೊಡ್ತೀನಿ ಅಂದರು, ಕೇಳಲಿಲ್ವಾ ನೀವು? ಬಂದರು ನೋಡೋಣ ಅಂತ ಇದ್ರು, ಹೋದರು, ನಮ್ಮ ಕೊಟ್ಟಿಲ್ಲ. ಒಟ್ಟು ಎಷ್ಟು ಜನಕ್ಕೆ ಕೊಡಬೇಕು ಹಕ್ಕುಪತ್ರ? ಎಲ್ಲರೂ ಕೊಡಬೇಕು. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಗುಣ ಅಂತ. ಗುಣ ಗುಣ ಯಾವುದೋ ಪಿಕ್ಚರಲ್ಲಿ ಕೇಳಿದಿನಲ್ಲ ಗುಣ. ಎಲ್ಲ ಫಿಲಿಮಲ್ಲಿ ಇರುತ್ತೆ. ಫಿಲಮ್ ಧನ್ವೀರ್ದು ಯಾವುದೋ ಪಿಕ್ಚರಲ್ಲೇ. ಗುಣ ಅಂದರೆ ನೀವು ಗುಣವಂತರಾ? ಗುಣವಂತರು ಇಲ್ವಾ? ನಾನು ಒಬ್ಬ ಮನುಷ್ಯ. ಏನಂದರೆ BBMP ಗೊತ್ತಾಯ್ತು ಇವತ್ತು. BBMP ಪಾರ್ಕಲ್ಲಿ ಕೆಲಸ ಮಾಡ್ತೀವಿ. ಕಾಂಟ್ರಾಕ್ಟ್ರುಗಳು ಬರ್ತಾರೆ, ಟೆಂಡರ್ ತಗೋತಾರೆ. ಸಂಬಳ ಈ ಜನ್ರೇಷನ್ಗೆ ನಮ್ಗೆ 8,000 ತಿಂಗಳಿಗೆ. 8,000. ಬೆಳಗ್ಗೆ 5 ಗಂಟೆಗೆ ಗೇಟ್ ಓಪನ್ ಮಾಡಬೇಕು, 11 ಗಂಟೆಗೆ ಮುಚ್ಚಬೇಕು, ಗಿಡ ಕಟ್ ಮಾಡಬೇಕು, ನೀರು ಹಾಕ್ಬೇಕು, ಕಸ ಗುಡಿಸ್ಬೇಕು, ಎಲ್ಲ ಮಾಡಬೇಕು. ನಾಳೆ ಯಾರಲ್ಲಿ ಸತ್ರು ಏನೇ ಒಂದು ತೊಂದರೆ ಆದರೂ ಜೈಲಲ್ಲೇ ಜಾಸ್ತಿ ಕೊಡ್ತಾರಪ್ಪ ಸಂಬಳವ. ನಾವೇ ಅಲ್ಲಿ ಜವಾಬ್ದಾರಿ ಆಗ್ತೀವಿ. ಈ ಥರ ಮಾಡಿದ್ರೆ ಸಂಬಳ ಹಾಕಿಲ್ಲದ್ರೆ ಕಾಂಟ್ರಾಕ್ಟ್ ಅವರು ನಾವು ಬ್ಲೋ ಹೋಗಿದ್ದೀವಿ, ಬಿಲ್ ಆಗಿಲ್ಲ, ನಾವು ಇದನ್ನೇ ನಂಬ್ಕೊಂಡಿರ್ತೀವಿ ಪಾರ್ಕ್ ಕೆಲಸಗಳನ್ನ. ಸಂಬಳ ಕೇಳಿದ್ರೆ ಏನಂತಾರೆ? ಸಂಬಳ ಹಾಕಿಲ್ಲದ್ರೆ ಏನಂತಾರೆ, ಇಷ್ಟೇ ಕೊಡಿದ್ರೆ ಇಷ್ಟ ಆದರೆ ಮಾಡಿ, ಜಾಸ್ತಿ ಮಾಡಿ ಅನ್ಬೇಕಿತ್ತು. ಜಾಸ್ತಿ ಮಾಡಿ ಅಂದರೆ ಇಷ್ಟ ಆದರೆ ಮಾಡಿದ್ರೆ ನೀನು ಹಿಡ್ಕೊಂಡಿರೋರು ಯಾರು ಹೋಗು ಅಂತಾರೆ. ಏನು ಸರ್ ನಿಮ್ಮ ಹೆಸರು? ನನ್ನ ಹೆಸರು ಖಲೀಲ್ ಅಹಮದ್ ಅಂತ. ಖಲೀಲ್ ಅವರೇ, ಈಗ ನಿಮ್ಮ ಏರಿಯಾಗೆ ಬಂದಿದ್ದೀನಿ ಪಾಪ. ನಿಮ್ಮ ಏರಿಯಾದವರೆಲ್ಲ ಈಗ ನಿಮ್ಮ ಜಯನಗರ ಇಂದಿರಾ ಕಾಲೋನಿಲೆಲ್ಲ ಪಾಪ ಆಟೋ ಡ್ರೈವರ್ಗಳಿದ್ದಾರೆ. ಹೆಂಗೆ ಪಾಪ ಹೆಂಗೆ ಸಮಸ್ಯೆ, ಈಗ ಏರಿಯಾದಲ್ಲಿ ಹೆಂಗೆ ಸಮಸ್ಯೆ, ಇಲ್ಲಿ ಅವ್ರ ಸಮಸ್ಯೆ ಏನು? ಇಲ್ಲಿಂದ ಏನು ವಿಶೇಷ ಅಂದರೆ ಇಲ್ಲಿ ಓಲಾ, ಊಬರ್, ರ್ಯಾಪಿಡೋ ಬಂದ ತಕ್ಷಣ ನಮಗೆ ತುಂಬಾ ತೊಂದರೆ ಆಗೋಗಿದೆ. ಯಾಕೆ ಗೊತ್ತಾ, ರ್ಯಾಪಿಡೋಲ್ಲಿ 60 ರೂಪಾಯಿ 40 ರೂಪಾಯಿಗೆಲ್ಲ ಡ್ರಾಪ್ ಮಾಡ್ತಾರೆ. ಮುಂಚೆ ಎಲ್ಲ ನಾವೆಲ್ಲ ಮಿನಿಮಮ್ ಬಾಡಿಗೆನೂ ಹೋದರೆ 40-30 ರೂಪಾಯಿದು ಹೋಗ್ತಿದ್ವಿ. ಇವಾಗ ಒಂದು ಬಾಡಿಗೆ ಹೊಡಿಬೇಕಂದ್ರೆ 2 ಅವರ್ 3 ಅವರ್ ಕಾಯಬೇಕು. ಇದಕ್ಕಿದ್ದಾಗೆ ಈಗ ಆಟೋಗಳು ತುಂಬಾ ಜಾಸ್ತಿ ಆಗೋಗಿದೆ. BTS ಡ್ರೈವರ್ಗಳು ಬಂದು ಬಸ್ ಡ್ಯೂಟಿ ಮಾಡಿ ಅವರು ಪಾರ್ಟ್ ಟೈಮಲ್ಲಿ ಆಟೋ ಓಡಿಸ್ತಾ ಇದ್ದಾರೆ. ಮತ್ತು ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅವರು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಮೇಲೆ 2 ವೀಲರಲ್ಲಿ ಡ್ರಾಪ್ ಮಾಡ್ತಾ ಇದ್ದಾರೆ. ಸರಿ ಸರ್, ಈಗ ನಾನು ಒಂದು ಹೇಳ್ತೀನಿ, ಎಲ್ಲರೂ ಹೊಟ್ಟೆಪಾಡೆ ಕೆಲಸ ಮಾಡೋದು ಅಲ್ವಾ? ಈಗ ಅವ್ರನ್ನ ಅಡ್ಡ ಹಾಕಿ ನೀವು ಅವ್ರಿಗೆ ಹಿಂಸೆ ಕೊಡೋದ್ರಿಂದ ಪ್ರಯೋಜನ ಇಲ್ಲ ಅಂತ ನಾನು ಅನ್ಕೋತೀನಿ. ತುಂಬ ಜನ ಹುಡುಗರಿಗೆ ಪಾಪ ಕೆಲಸ ಇಲ್ಲ, ಎಲ್ಲೂ ಕೆಲಸ ಉದ್ಯೋಗ ಸಿಗ್ತಿಲ್ಲ. ಬೆಳಗಿಂದ ರಾತ್ರಿ ತನಕ ಪಾಪ 2 ವೀಲರ್ ರ್ಯಾಪಿಡೋ ಮಾಡ್ತಿದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಿ? ಪಾಪ ಅವರು ಹೊಟ್ಟೆಪಾಡು ದುಡಿತಾರಲ್ಲ, ಏನು ಮಾಡ್ಕೊಳ್ಳಿ, ಅವರು ಅದೇ ರ್ಯಾಪಿಡೋ ಅಂದರೆ ಮಾಡ್ಕೊಳ್ಳಿ, ಅದು ಪ್ರಶ್ನೆ ಇಲ್ಲ. ಅವರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದಾರೆ. ಟೈಮ್ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ಪಾರ್ಟ್ ಟೈಮ್ ಎನಿ ಟೈಮ್ ಮಾಡ್ತಾ ಇದ್ದಾರೆ ಅವರು. ಮಗ ಮಾಡಬಾರ್ದ್ರೆ 2 ವೀಲರ್, ಅದೇ 2 ವೀಲರ್ ತೊಗೊಂಡು ಅಪ್ಪ ಮಾಡೋದು. ಹಂಗೆ ಮಾಡಿದರೆ ನಮ್ಮ ಜೀವನ ಹೆಂಗೆ ಆಗುತ್ತೆ? ಅದಾದರೆ BTS ಡ್ರೈವರ್ಗೆ ಆಲ್ರೆಡಿ ಸಂಬಳ ಫಿಕ್ಸ್ ಅವರಿಗೆ, ಅವರು ಬಂದು ಆಟೋ ಓಡಿಸ್ತಾ ಇದ್ದಾರೆ. ಇಷ್ಟೇ ಹೇಳೋದು, ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಸಂಘದಿಂದ ಒಂದು ಹೆಲ್ಪ್ ಮಾಡಿದರೆ ಒಳ್ಳೆಯದಾಗುತ್ತೆ ಇಷ್ಟೇ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ನೋಡಿ, ಆಟೋ ಡ್ರೈವರ್ಗಳಿಗೆ ಸಂಬಂಧಪಟ್ಟಂಗೆ, ಓಲಾ ಊಬರ್ಗೆ ಸಂಬಂಧಪಟ್ಟಂಗೆ ನಾನೊಂದು ಪ್ರತ್ಯೇಕವಾದಂಥ ಕಾರ್ಯಕ್ರಮವನ್ನು ಮಾಡ್ತೀನಿ. ಇದೊಂದು ಜಸ್ಟ್ ನಿಮಗೆ ಟೀಸರ್ ಇದ್ದಂಗೆ. ಆಟೋ ಡ್ರೈವರಿಗೆ ಸಂಬಂಧಪಟ್ಟಂಗೆ, ಡ್ರೈವರ್ಸ್ಗಳಿಗೆ ಸಂಬಂಧಪಟ್ಟಂಗೆ ಯಾವಾಗ ಶಕ್ತಿ ಯೋಜನೆ ಬಂತು, ಬಸ್ಸೆಲ್ಲ ಫ್ರೀ ಆಯಿತು, ಅವರಿಗೆಲ್ಲ ಏನೆಲ್ಲ ಸಮಸ್ಯೆಗಳಿವೆ, ಇಲ್ಲಿವರೆಗೂ ಗಲ್ಲಿಗೆ ನುಗ್ಗಿ ಮಹಿಳೆಯರ ಸಮಸ್ಯೆ, ಏರಿಯಾ ಸಮಸ್ಯೆ ತೋರಿಸ್ತಾ ಇದ್ವಿ. ಆದರೆ ಒಂದು ದಿನ ಆಟೋದವರ ಸಮಸ್ಯೆ, ಡ್ರೈವರ್ಗಳ ಸಮಸ್ಯೆ, ಅವ್ರಿಗೆ ಪ್ರಾಬ್ಲಮ್ಸ್ ಏನೋ ಅದನ್ನು ಕೂಡ ಒತ್ಕೊಂಡು ಬರ್ತೀವಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.